ಇದು ಕಾಗದ ಮರ ಅಲ್ಲಿ ಯಾವಾಗ ಅವ್ರು ಬೇಗ ಮುಗಿಸಲ್ಲ ಇವರು ಮಾತಾಡ್ತಾರೆ ಶುರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ಈಗ ವಿಧಿವಶರಾಗಿದ್ದಾರೆ. ಅವರ ಅಂತ್ಯಕ್ರಿಯೆಗೆ ದೇವೇಗೌಡರ ಹುಟ್ಟೂರು ಹೊಳೆನರಸೀಪುರ ತಾಲೂಕಿನಲ್ಲಿರ್ತಕ್ಕಂಥ ಹರದನಹಳ್ಳಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ನನಗೆ ಆ ಸ್ಥಳದಲ್ಲಿದ್ದೀನಿ, ಇಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಎಂಬಂಥ ಎಲ್ಲ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಹರದನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಕ್ಯಾತ್ನಹಳ್ಳಿ ಎಂಬ ಗ್ರಾಮದಲ್ಲಿರ್ತಕ್ಕಂಥ ರೇವಣ್ಣವರಿಗೆ ಸೇರಿದಂಥ ಜಮೀನು. ಈ ಜಮೀನಿನಲ್ಲಿ ಚೆನ್ನಮ್ಮನವರು ವಿಧಿವಶ ಆದರೆ ಇವರನ್ನು ಇಲ್ಲಿ ಅಂತ್ಯಕ್ರಿಯೆಯನ್ನು ಇಲ್ಲಿ ಮಾಡಲಾಗುತ್ತೆ ಎಂಬಂಥ ಹಿನ್ನೆಲೆ ಇವತ್ತು ಇಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಿದ್ದಾರೆ. ಯಂತ್ರೋಪಕರಣಗಳನ್ನು ಬಳಸ್ಕೊಂಡು JCB, ಹಿಟಾಚಿ ಮತ್ತು ರೋಲರ್ನ ಮೂಲಕವಾಗಿ ಇಲ್ಲಿ ಮಣ್ಣನ್ನು ಹಾಕಿ ಇಲ್ಲಿ ಬರ್ತಕ್ಕಂಥ ಯಾವುದೇ ವಾಹನಗಳಿಗೆ ಅಡ್ಡಿ ಆಗಬಾರ್ದು ಮತ್ತು ಇಲ್ಲಿ ಅಂತ್ಯಕ್ರಿಯೆಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಮತ್ತು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಇರಬೇಕು ಅನ್ನೋ ರೀತಿಯಲ್ಲಿ ಮಷಿನರಿಗಳ ಮೂಲಕವಾಗಿ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ.
ಚೆನ್ನಮ್ಮನವರು ಮೊದಲಿನ ಕೂಡ ಅಪ್ಪಟ ದೈವ ಭಕ್ತರಾಗಿದ್ದು ದೇವೇಗೌಡರ ಏನು ಅವರ ಮನೆ ದೇವರಾಗಿರ್ತಕ್ಕಂಥ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲೇ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇವತ್ತು ಅವರ ಆ ಇಚ್ಛೆಯಂತೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಜಾಗದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಿದೆ. ನಾವೀಗ ದೃಶ್ಯಾವಳಿಗಳಿಗೆ ತೋರಿಸ್ತಾ ಹೋಗ್ತೀನಿ. ಇದು ಹರದನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ದೇವೇಗೌಡರ ಏನು ಮನೆ ದೇವರಾಗಿರ್ತಕ್ಕಂಥ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ. ಆ ದೇವಾಲಯದ ತಪ್ಪಲಿನಲ್ಲೇ ಇರ್ತಕ್ಕಂಥ ಈ ಜಾಗದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ಮಾಜಿ CM HD ಕುಮಾರಸ್ವಾಮಿ ಅವರು ಕೂಡ ಇದೇ ರೀತಿಯಾಗಿ ಮಾಹಿತಿಯನ್ನು ಕೂಡ ನೀಡಿದರು. ರಂಗನಾಥ ಸ್ವಾಮಿ ತಪ್ಪಲೆ ಇದೆ, ಅಲ್ಲಿ ಅವರು ಅಪ್ಪಟ ದೈವ ಭಕ್ತರಾಗಿದ್ದರಿಂದ ಅವರನ್ನು ಅಲ್ಲೇ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಎಂಬಂಥ ನಿಟ್ಟಿನಲ್ಲಿ ಅವರು ಕೂಡ ಮಾಹಿತಿಯನ್ನು ನೀಡಿದರು. ಇವತ್ತು ಅಂದರೆ ಬೆಳಗ್ಗೆ 11 ಗಂಟೆಗೆ ಪದ್ಮನಾಭನಗರದಿಂದ ಅವರ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಹಾಸನದ ಮೂಲಕವಾಗಿ ಹಾಸನ ಜಿಲ್ಲೆಗೆ ತಗೊಂಡು ಬರಲಾಗುತ್ತೆ. ಅದಾದ ನಂತರದಲ್ಲಿ ಇದೀಗ ಇಲ್ಲಿನ ಉಸ್ತುವಾರಿಯನ್ನು ಬಾಲಕೃಷ್ಣನವರು, ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣನವರು ಕೂಡ ವಹಿಸಿಕೊಂಡು ಇಲ್ಲಿನ ಸಿದ್ಧತೆಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಈಗ ಬಾಲಕೃಷ್ಣ ಅವರು ಜೊತೆ ಇದ್ದಾರೆ, ಅವರು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್ ಹೇಳಿ ಸರ್, ಇವತ್ತು ಹರದನಹಳ್ಳಿ ಅವರ ರೇವಣ್ಣವರ ಜಮೀನಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡ್ಕೊಂಡು ಯಾವ ರೀತಿಯಾಗಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ, ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಸರ್? ಸರ್, ಈಗ ಈ ಹಾಸನ ಜಿಲ್ಲೆ ಹೊರತುಪಡಿಸಿ ನಾನಾ ಜಿಲ್ಲೆಗಳಿಂದನೂ ಕೂಡ ಬರ್ತಕ್ಕಂಥದ್ದಕ್ಕೆ ಈಗಾಗಲೇ ಜನ ಇದಾಗಿದೆ. ಸೊ ಈಗ ಅವರ ಹುಟ್ಟಿ ಬೆಳೆದು ಬದುಕನ್ನು ಸೃಷ್ಟಿಸ್ಕೊಂಡಂಥ ಕ್ಷೇತ್ರ ಹೊಳೆನರಸೀಪುರ ಕ್ಷೇತ್ರ ಹಾಸನ ಜಿಲ್ಲೆ. ಇವತ್ತು ಜಿಲ್ಲೆಯಾದ್ಯಂತ ಮೈಸೂರು, ಕೊಡಗು, ಚಿಕ್ಕಮಗಳೂರು, ತುಮಕೂರು, ಈ ಮಂಡ್ಯ ಜಿಲ್ಲೆಯ ಭಾಗದಿಂದನೂ ಕೂಡ ಹೆಚ್ಚು ಬರ್ತಾರೆ. ಈಗಾಗಲೇ ಬ್ಯಾಂಗ್ಳೂರಲ್ಲೂ ಕೂಡ ನಿವಾಸದಲ್ಲಿ ಅಂತಿಮ ನಮನ ಸಲ್ಲಿಸಿದ್ದಾರೆ. ಇದು ಅಲ್ಲಿ ಮೈದಾನದಲ್ಲೂ ಕೂಡ ಈಗ ಅದು ಸಾರ್ವಜನಿಕರ ಇದು ಹಿತದೃಷ್ಟಿಯಿಂದ ಅಲ್ಲೇ ಒಂದು ಪಾರ್ಥಿವ ಶರೀರನ ಇಡಲಾಗಿದೆ. ಅಲ್ಲೂ ಕೂಡ 11 ಗಂಟೆ ತನಕ ಕೂಡ ಅಲ್ಲಿ ಒಂದು ಗೌರವ ಸಮರ್ಪಣೆ ಮಾಡ್ತಕ್ಕಂಥ, ಶ್ರದ್ಧಾಂಜಲಿ ಅರ್ಪಿಸ್ತಕ್ಕಂಥ ಕಾರ್ಯಕ್ರಮ ನಡೀತಿದೆ. ಅದಾದಮೇಲೆ ಬೈ ರೋಡ್ ಮೂಲಕ ಬರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ನೆಲಮಂಗಲದಿಂದ ಹಿಡಿದು ಇವತ್ತು ತುಮಕೂರು ಜಿಲ್ಲೆ, ಆಮೇಲೆ ಮಂಡ್ಯ ಜಿಲ್ಲೆ ಆ ಭಾಗದಲ್ಲಿ ಏನು NH ಬರ್ತಕ್ಕಂಥ ಇದರಲ್ಲಿ ಎಲ್ಲ ಕಡೆ ಒಂದು ನಮನವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಜನರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಹಾಸನ ಜಿಲ್ಲೆ ಕಿರಿಸೇವೆ ಗಡಿಯಿಂದ ಹಿರಿಸೇವೆಗೆ ಬಂದು ಹಿರಿಸೇವೆ ಮೂಲಕ ಪ್ರತಿ ಗ್ರಾಮಗಳ ಹತ್ರನೂ ಕೂಡ ಜನ ಅವರ ಪಾರ್ಥಿವ ಶರೀರವನ್ನು ನಿರೀಕ್ಷಿಸಿ ಅಂತಿಮ ನಮನವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ನಿರೀಕ್ಷಿಸ್ತಾ ಇದ್ದಾರೆ. ಅದಾದ ಚನ್ನರಾಯಪಟ್ಟಣ ತಾಲೂಕು ಕಚೇರಿ, ಆ ಮೂಲಕ ಹಾಸನ ಡೈರಿ ವೃತ್ತ, NR ವೃತ್ತ ಮತ್ತು ಆಮೇಲೆ ಹೊಳೆನರಸೀಪುರ ತಾಲೂಕಿಗೆ ಪಾರ್ಥಿವ ಶರೀರ ಬರ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತಾಯಿದೆ. ಈಗ ಅಂತಿಮ ದರ್ಶನಕ್ಕೆ ರೇವಣ್ಣವರ ಮನೆಯಲ್ಲೂ ಕೂಡ ಅಂತಿಮ ದರ್ಶನ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತದೆ ಸರ್. ಯಾವ ಟೈಮಿಗೆ ಅವ್ರ ಮನೆಯಲ್ಲಿ ಮಾಹಿತಿ ರಾತ್ರಿ ಏನೇನು ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ, ಅದನ್ನು ತಿಳಿದು ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ಅದಕ್ಕೆ ನಾಳೆ ಎಷ್ಟು ಗಂಟೆಗೆ ಇಲ್ಲಿ ಅಂತಿಮ ವಿಧಾನಗಳು ನಡೆಯುತ್ತೆ? 2 ಗಂಟೆ ಅನ್ನೋದು ಅನಿಸುತ್ತೆ. ಅದರ ಸಮಯವನ್ನು ನಿಗದಿ ಮಾಡಿ ಬಹುಶಃ ಇವತ್ತು ಮಧ್ಯಾಹ್ನ, ನಾಳೆ ಸಮಯ ಎಷ್ಟು ಅನ್ನೋದು ಈಗ ಗೊತ್ತಾಗ್ತದೆ ಸರ್. ಒಂದು 10-10ವರೆಗೆ ಗೊತ್ತಾಗ್ತದೆ. ಯಾವ್ದು ಗಣ್ಯರು ಇಲ್ಲಿ ಬರ್ತೀವಿ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಸರ್? ಈಗಾಗಲೇ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರುಗಳು ಈಗಾಗಲೇ ಪದ್ಮನಾಭನಗರ ನಿವಾಸದಲ್ಲಿ ಅಮ್ಮನವ್ರಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಅದಾದಮೇಲೆ ಸರ್ಕಾರದ ಸಕಲ ಒಂದು ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೀತದೆ. ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರುಗಳು ಕೂಡ ಬರ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇದೆ. ಈಗಾಗಲೇ ವಿರೋಧ ಪಕ್ಷದ ನಾಯಕರು ಅವರೆಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಕೂಡ ಬಂದು ಅಲ್ಲೆಲ್ಲ ಬಂದು ಅವರ ಅಂತಿಮ ನಮನ ಸಲ್ಲಿಸಿದ್ದಾರೆ. ಸೊ ಇಲ್ಲಿಗೂ ಕೂಡ ಎಲ್ಲ ಪಕ್ಷದ ನಾಯಕರುಗಳು ಬರ್ತಕ್ಕಂಥದ್ದಕ್ಕೆ ನಿರೀಕ್ಷೆ ಇದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀವಿ. ಇದು ಶ್ರವಣಬೆಳಗೊಳ ಶಾಸಕ CN ಬಾಲಕೃಷ್ಣ ಅವರ ಮಾತು. ಇಲ್ಲಿ ನಾಳೆ ಚೆನ್ನಮ್ಮನವರ ಅಂತ್ಯಕ್ರಿಯೆ ನಡೆಯುತ್ತೆ. ಈ ವೇಳೆ ರಾಜ್ಯ ಮಾತ್ರ ಅಲ್ಲ, ದೇಶದ ಗಣ್ಯಾತಿ ಗಣ್ಯರು ಇಲ್ಲಿ ಬಂದು ಭಾಗಿಯಾಗುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಆದ್ದರಿಂದ ಇಲ್ಲಿ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬದ ಎಲ್ಲ ಸದಸ್ಯರು ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಎಂಬಂಥ ಅಭಿಪ್ರಾಯವನ್ನು ಶ್ರವಣಬೆಳಗೊಳ ಶಾಸಕ CN ಬಾಲಕೃಷ್ಣ ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಕೃಷ್ಣ ಹೆಬ್ಬೇಡು, ನ್ಯೂಸ್ 18 ಹಾಸನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.